ನಮಸ್ಕಾರ ಫ್ರೆಂಡ್ಸ್, ಮಯಕಾರ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮಳೆಗಾಲದಲ್ಲಿ ಕಾರ್ ಹೇಗೆ ಡ್ರೈವ್ ಮಾಡುತ್ತಂತ ಹೇಳುತ್ತೇನೆ. ಈ ವಿಡಿಯೋ ತಪ್ಪದೆ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಏಕೆಂದರೆ ಈ ವಿಡಿಯೋದಿಂದ ನೀವು ಡ್ರೈವರ್ ಅಥವಾ ಡ್ರೈವಿಂಗ್ ಮಾಡ್ತಾ ಇದ್ದರೆ ನಿಮಗೆ ಬಹಳ ಸಹಾಯವಾಗುತ್ತದೆ. ಬನ್ನಿ ಈಗ ಈ ವಿಡಿಯೋ ಶುರು ಮಾಡೋಣ. ಮಳೆಗಾಲದಲ್ಲಿ ಯಾವತ್ತು ಕಾರ್, ಬಸ್, ಟ್ರಕ್ ಯಾವುದೇ ವಾಹನ ಇರಲಿ, ಸೈಕಲ್ ಇರಲಿ, ಓಡಿಸುವಾಗ ನಿಧಾನವಾಗಿ ಓಡಿಸಬೇಕು. ಏಕೆಂದರೆ ಬ್ರೇಕ್ ಹತ್ತುವುದಿಲ್ಲ, ಬೇಗ ಬ್ರೇಕ್ ಹತ್ತುವುದಿಲ್ಲ. ಮತ್ತೆ ಪ್ಯಾನಿಕ್ ಅಂದರೆ ಸಡನ್ ಆಗಿ ಬ್ರೇಕಿಂಗ್ ಮಾಡಿದರೆ ಟೈರ್ ಸ್ಲಿಪ್ ಆಗುವ ಚಾನ್ಸಸ್ ಇರುತ್ತದೆ. ಅದಕ್ಕೆ ಸ್ಲೋ ಆಗಿ ಡ್ರೈವ್ ಮಾಡಿ. ಮತ್ತೆ ನಿಮ್ಮ ಕಾರಿನ ಯಾವುದೇ ಒಂದು ವಾಹನದ ಎಲ್ಲ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿರಬೇಕು, ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರಬೇಕು. ಹೆಡ್ಲೈಟ್ ನಲ್ಲಿ ಬರುವಂತ ಹೈ ಬೀಮ್, ಲೋ ಬೀಮ್ ಆಗಲಿ, ಇಂಡಿಕೇಟರ್ ಆಗಲಿ, ಹಜಾರ್ಡ್ ಆಗಲಿ, ಮತ್ತೆ ಟಿಲ್ ಲ್ಯಾಂಪ್ ನಲ್ಲಿರುವ ಪಾರ್ಕಿಂಗ್ ಬ್ರೇಕ್ ಆಗಲಿ, ಪಾರ್ಕಿಂಗ್ ಬ್ರೇಕ್ ಲೈಟ್ ಆಗಲಿ, ಮತ್ತೆ ರಿವರ್ಸ್ ಲೈಟ್ ಆಗಲಿ, ಇಂಡಿಕೇಟರ್ ಆಗಲಿ, ಅವೆಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರಬೇಕು. ಮತ್ತೆ ವೈಫರ್ನು ಕೂಡ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರಬೇಕು. ವೈಫರ್ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದ್ದರೆ ನಿಮಗೆ ಬಹಳ ದೂರದ ದೃಷ್ಟಿವರೆಗೂ ಕಾಣುತ್ತದೆ, ಬಹಳ ಚೆನ್ನಾಗಿ ಕಾಣುತ್ತದೆ. ಅದಕ್ಕೆ ವೈಫರ್ ಕೂಡ ಬಹಳ ಚೆನ್ನಾಗಿರಬೇಕು. ಈಗ ವಿಡಿಯೋ ಮಾಡ್ತಾ ಮಾಡ್ತಾ ರಾತ್ರಿ ಆಯ್ತು, ಅದಕ್ಕೆ ಈ ಡೂಮ್ ಲೈಟ್ ಹಚ್ಚಿದ್ದೇನೆ. ಮಳೆಗಾಲದಲ್ಲಿ ಯಾವತ್ತೂ ಕೂಡ ಗಾಡಿ ಓಡಿಸುವಾಗ ಹಾರ್ನ್ ಕೂಡ ಚೆನ್ನಾಗಿರ್ಬೇಕು. ಹಾರ್ನ್ ಕೂಡ ಚೆನ್ನಾಗಿದ್ದರೆ, ಎಲ್ಲ ಕೂಡ ಚೆನ್ನಾಗಿದ್ರೆ ನಿಮ್ಮ ಡ್ರೈವಿಂಗ್ ಬಹಳ ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತದೆ. ಕಾರ್ ಯಾವುದೇ ವಾಹನ ಇರಲಿ, ಓಡಿಸ್ಲಿಕ್ಕೆ ಬಹಳ ಸ್ಮೂತ್ ಅಂದರೆ ಸ್ಮೂತ್, ಮಜಾ ಆಗಿರುತ್ತದೆ. ಮಜಾ ಇನ್ನೊಮ್ಮೆ ಓಡಿಸಬೇಕಪ್ಪ ಆ ಥರ ಮಜಾ ಫೀಲಿಂಗ್ಸ್ ಬರುತ್ತದೆ. ಎಲ್ಲ ಚೆನ್ನಾಗಿರ್ಬೇಕು, ಎಲ್ಲ ವರ್ಕಿಂಗ್ ಕಂಡೀಷನಲ್ಲಿ ಇರಬೇಕು. ಗಾಡಿನೂ ಕೂಡ ವರ್ಕಿಂಗ್ ಕಂಡೀಷನ್ ಇರಬೇಕು, ಎಲ್ಲ ಇರಬೇಕು. ಮತ್ತೆ ಇವೆಲ್ಲ ಚೆನ್ನಾಗಿದ್ದಾರೆ. ಮತ್ತೆ ಮುಂದೆ ಹೋಗಿ ಏನೋ ಬ್ರೇಕ್ ಡೌನ್ ಆಗುವ ಚಾನ್ಸಸ್ ಏನೂ ಬರೋದಿಲ್ಲ. ಮತ್ತೆ ನಿಮ್ಮ ಡ್ರೈವಿಂಗ್ ಕೂಡ ಚೆನ್ನಾಗಿರಬೇಕು. ಮತ್ತೆ ಗಾಡಿನೂ ಕೂಡ ಒಳ್ಳೆ ಕಂಡೀಷನ್ ಅಲ್ಲಿ ಇರಬೇಕು. ಗಾಡಿನಲ್ಲಿ ಬರುವ ಸ್ಟೆಪ್ನಿ, ಜಾಕ್ ಮತ್ತೆ ಸ್ಪ್ಯಾನರ್ ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರಬೇಕು. ಈಗ ಮಳೆಗಾಲ ಅಂತಲ್ಲ, ವರ್ಷಕ್ಕೆ 12 ತಿಂಗಳ ಕಾಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇರಬೇಕು. ಮತ್ತೆ ನಿಮಗೆ ಪದೇ ಹೇಳ್ತಾ ಇದ್ದೀನಿ, ಸ್ಲೋ ಆಗಿ ಡ್ರೈವ್ ಮಾಡಿ. ಮಳೆಗಾಲದಲ್ಲಂತೂ ಬ್ರೇಕ್ ಹತ್ತುವ ಚಾನ್ಸಸ್ ಬಹಳ ಕಡಿಮೆ ಅಂದ್ರೆ ಬಹಳ ಕಡಿಮೆ. ಮತ್ತೆ ಬಹಳ ತುಂಬಿದ ನೀರಲ್ಲಿ ಬಹಳ ಸ್ಪೀಡ್ ಆಗಿ ಓಡಿಸಬೇಡಿ. ಫಸ್ಟ್ ಗೇರ್ನಲ್ಲಿ ಹಾಕಿ ನಿಧಾನವಾಗಿ ಚಲಾಯಿಸಿ. ಸ್ಪೀಡ್ ಆಗಿ ಚಲಾಯಿಸಿದರೆ ನಿಮ್ಮ ಕಾರಿನ ಒಳಗಡೆ ನೀರು ಹೋಗುತ್ತದೆ, ಇಂಜಿನ್ ಒಳಗಡೆ ಹೋಗುವುದು,
ಮತ್ತು ಕ್ರಾಸ್ ಮೆಂಬರ್ ಒಳಗಡೆ ಹೋಗ್ಬೋದು, ಎಲ್ಲೆಲ್ಲ ಒಳಗಡೆ ಹೋಗ್ಬೋದು. ಅದಕ್ಕೆ ನಿಧಾನವಾಗಿ ಚಲಾಯಿಸಿ. ನೀವು ಕೂಡ ಸೇಫಾಗಿ ಚಲಾಯಿಸಿ ಮತ್ತು ಬೇರೆಯವ್ರಿಗೂ ಕೂಡ ಸೇಫಾಗಿ ಚಲಾಯಿಸಲಿಕ್ಕೆ ಕೊಡಿ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಾನು ಸಿಗುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದರಿಂದ ನಮಗೂ ಸ್ವಲ್ಪ ಸಹಾಯವಾಗುತ್ತದೆ. ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ನಮಗೆ ಕುತೂಹಲ ಬರುತ್ತದೆ. ಅದಕ್ಕೆ ನೀವು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನು ಒತ್ತಿ. ಬೆಲ್ ಬಟನ್ ಒತ್ತುವುದರಿಂದ ನಾನು ಯಾವತ್ತು ವಿಡಿಯೋ ಅಪ್ಲೋಡ್ ಮಾಡುತ್ತೇನೋ ಆವಾಗ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಈ ವಿಡಿಯೋ ಹಾಕಿದ್ದೇನಂತ ಬರುತ್ತದೆ. ಅದಕ್ಕೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಾರ್, ಬಸ್, ಟ್ರಕ್ ಓಡಿಸುವಾಗ ಸೀಟ್ ಬೆಲ್ಟ್ ಹಾಕಿಕೊಳ್ಳಿ. 2 ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ. ಇದು ನಿಮ್ಮ ಸುರಕ್ಷತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರೇ.